ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ದಾಗ 10 ಮಾರ್ಕ್ಸ್ ಇಂದ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೇಲೆ ಯಾವ ಥರ ಪ್ರಾಬ್ಲಮ್ ಕೇಳ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಫಾರ್ಮೆಟ್ ನೋಡ್ಕೊಂಡು ಅಂತ ಇಲ್ಲಿ ಫಾರ್ಮೆಟ್ ಏನೈತಿ ಪರ್ಟಿಕ್ಯುಲರ್ ರುಪೀಸ್. ಫಸ್ಟ್ ಈ ಕಡೆ ಏನು ತಗೋಬೇಕು, ಮೆಟೀರಿಯಲ್ಸ್ ಅಂತ ಡೈರೆಕ್ಟ್ ಅಷ್ಟೇ ಮೆಟೀರಿಯಲ್ಸ್ ಅಂತ ಕೊಟ್ಟರೆ ಅದನ್ನು ತಗೋಬೇಕು. ವೇಜಸ್, ಪ್ಲ್ಯಾಂಟ್, ಲೇಬರ್, ಮಷೀನ್, ಓಕೆ, ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಅದರ್ ಓವರ್ಹೆಡ್, ಅದರ್ ಎಕ್ಸ್ಪೆನ್ಸಸ್ ಆನ್ಸರ್ ಬಂದಿದ್ದು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಓವರ್ ಅಂತ ಡೆಬಿಟ್ ಕಡೆ ಹಚ್ಕೋ ಐಟಮ್ಸ್. ನೆಕ್ಸ್ಟ್ ಕ್ರೆಡಿಟ್ ಕಡೆ ಫಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ದಾಗ ಅವರು ಒಂದು ಅಮೌಂಟ್ ಕೊಟ್ಟಿರ್ತಾರೆ ಕ್ಯಾಶ್ ರಿಸೀವ್ಡ್ ಅಂತ, ಅದ್ರ ಮೇಲೆ ನಾವು ಪರ್ಸೆಂಟೇಜ್ ಮಾಡಿಕೊಂಡು ಅವಕ್ಕೆ ವರ್ಕ್ ಸರ್ಟಿಫೈಡ್ ಕೊಟ್ಟರೆ ಆ್ಯಡ್ ಮಾಡ್ತೀವಿ, ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟರು ಆ್ಯಡ್ ಮಾಡಿ ಹಚ್ಕೋತೀವಿ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್, ಮೆಟೀರಿಯಲ್ ಲಾಸ್ಟ್, ಪ್ಲ್ಯಾಂಟ್ ಲಾಸ್ಟ್, ಕಾಸ್ಟ್ ಅಂತ ಬಂದಿದೆ ಸರಿ ಏನಾದ್ರು. ನೆಕ್ಸ್ಟ್ ಮತ್ತು ಮೆಟೀರಿಯಲ್ ಏನಾದರೂ ಹೊಳೆ ರಿಟರ್ನ್ ಏನಾದ್ರು ಇದ್ರೆ ಮೆಟೀರಿಯಲ್ ರಿಟರ್ನ್, ಪ್ಲ್ಯಾಂಟ್ ರಿಟರ್ನ್ ಇದ್ರೆ ತಗೋತೀವಿ. ನೆಕ್ಸ್ಟ್ ಅದಕ್ಕೇನೋ ಡೆಪ್ರಿಸಿಯೇಷನ್ ಕೊಟ್ಟಾರ ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ವ್ಯಾಲ್ಯೂ ಅಂದ್ರೆ ಅಟ್ ಎಂಡ್ ಅಂತ ಮೆನ್ಷನ್ ಮಾಡಿರ್ತಾರೆ, ಏನೋ ಮೆಟೀರಿಯಲ್ಸ್ ಉಳಿದಿದ್ದು ಅದು ಮೆಟೀರಿಯಲ್ಸ್ ಅಟ್ ಎಂಡ್ ಅಂತ ಕೊಟ್ಟಿರ್ತಾರೆ, ಪ್ಲ್ಯಾಂಟ್ ಅಟ್ ಎಂಡ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಓಪನಿಂಗ್ ವ್ಯಾಲ್ಯೂ, ಪ್ಲ್ಯಾಂಟ್ ಕಂಡುಹಿಡಿಯಾಕ ಒಂದು ಫಾರ್ಮುಲಾ ಐತಿ. ಕ್ಲೋಸಿಂಗ್ ವ್ಯಾಲ್ಯೂದಾಗ ಓಪನಿಂಗ್ ವ್ಯಾಲ್ಯೂ ಅಂದ್ರೆ ಈ ಕಡೆ ಕೊಟ್ಟಿರೋದು ಓಪನಿಂಗ್ ವ್ಯಾಲ್ಯೂ ಮೈನಸ್ ಆಕ್ಚುಯಲ್ ಲಾಸ್, ಎಷ್ಟು ಲಾಸ್ ಆಗುತ್ತೆ, ಮತ್ತೆ ರಿಟರ್ನ್ ಏನಾರು ಇತ್ತಂದ್ರೆ ಮತ್ತೆ ಅದಕ್ಕೇನೋ ಡೆಪ್ರಿಸಿಯೇಷನ್ ಕೊಟ್ಟು ಈ ಥರ ಮಾಡ್ಕೊಂಡ್ರೆ ನಮ್ಗೆ ಪ್ಲ್ಯಾಂಟ್ ಅಮೌಂಟ್ ಸಿಗುತ್ತೆ. ಸೊ ಇಷ್ಟು ಕಾಂಪ್ಲಿಕೇಟೆಡ್ ಏನು ಕೊಡಲ್ಲ, ಸಿಂಪಲ್ ಇರುತ್ತೆ, ಸ್ವಲ್ಪ ನೋಡ್ಕೊರಿ. ಮತ್ತು 5 ಮಾರ್ಕ್ಸಿಗೆ ಬಿಡಿಸಿದ್ವಲ್ಲ ಫಾರ್ಮುಲಾ ಹಚ್ಚಿ ಅವು ಇಫ್ ದಿ ವರ್ಕ್ ಸರ್ಟಿಫೈಡ್ more than 25% or less than 50% ಯಾವ ಥರ ಫಾರ್ಮುಲಾ ತಗೋಬೇಕು. 1/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್. ನೆಕ್ಸ್ಟ್ 50% ಇದ್ದ 75% ಹಿಂಗಿತ್ತಂದ್ರೆ 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ನೆಕ್ಸ್ಟ್ ಇಫ್ ವರ್ಕ್ 75%ಗಿಂತ ಜಾಸ್ತಿ ಏನಾರ ವರ್ಕ್ ಆಗಿತ್ತಂದ್ರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಆಮೇಲೆ ಮತ್ತೆ ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಹಾಕೋದು. ಇದು ಇಷ್ಟು 10 ಮಾರ್ಕ್ಸಿಗೆ. ಅಷ್ಟು 10 ಮಾರ್ಕ್ಸಿಗೆ ಕೇಳೋದು ನಿಮಗೆ ಡೌಟ್, ಯಾಕಂದರೆ ಇದು ಏನೈತಲ್ಲ 15 ಮಾರ್ಕ್ಸಿನ ಫಾರ್ಮೆಟ್ ಇತ್ತು. ಸೊ 10 ಮಾರ್ಕ್ಸಿಗೆ ಜಸ್ಟ್ ಕಾಂಟ್ರಾಕ್ಟ್ ಅಕೌಂಟಿಂಗ್ ಕೊಟ್ಟು ಇವನ್ನ ಫಾರ್ಮುಲಾ ಹಚ್ಚಿ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ಸೇಫರ್ ಸೈಡ್ ನೀವು ನೋಡಿಕೊಂಡು ಬ್ಯಾಲೆನ್ಸ್ ಶೀಟ್ನು ನೋಡ್ಕೊಂಡು ಹೋಗ್ರಿ. ಲಯಬಿಲಿಟೀಸ್, ಅಸೆಟ್. ಲಯಬಿಲಿಟಿದಾಗ ಏನೇನು ಶೇರ್ ಕ್ಯಾಪಿಟಲ್, ಕ್ರೆಡಿಟರ್ಸ್, P&L ಅಕೌಂಟ್, P&L ಮೈನಸ್ ಅಬ್ನಾರ್ಮಲ್ ಲಾಸ್. ಓಕೆ, ಇದ್ರ ಫಾರ್ಮುಲಾ ಇದನ್ನ ಹೆಂಗೆ ಹಚ್ಕೋಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೈನಸ್ ಅಬ್ನಾರ್ಮಲ್ ಲಾಸ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಕ್ವಶನ್ ಕೊಟ್ಟಿದ್ರೆ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೋ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರು ಅದನ್ನ ಲಯಬಿಲಿಟಿ ಕಡೆ ಹಚ್ಕೋತೀವಿ. ಆಮೇಲೆ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ಸ್ ಆನ್ ಹ್ಯಾಂಡ್, ಮೆಟೀರಿಯಲ್ಸ್ ಅಟ್ ದಿ ಎಂಡ್, ಇದ್ರದ್ದು ಮೆಟೀರಿಯಲ್ಸ್ ಅಟ್ ದಿ ಎಂಡ್ ಇದ್ರಾಗ ಕ್ಯಾಶ್ ರಿಸೀವ್ಡ್ ರಿಸರ್ವ್ ಮೈನಸ್ ಮಾಡ್ಕೊಂಡು ಹಚ್ಬೇಕು. ಆಮೇಲೆ ಎರಡು ಟ್ಯಾಲಿ ಆಗಬೇಕು. ಓಕೆ, ಈ ಒಂದು ಪ್ರಾಬ್ಲಮ್ ನೋಡೋಣಂತ. ಪಾಪ್ಯುಲರ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಅಂಡರ್ಟುಕ್ ಎ ಕಾಂಟ್ರಾಕ್ಟ್ ಫಾರ್ ₹22,50,000 on 1/4/2023. The following are the information. First one ಏನೈತಿ, ಮೆಟೀರಿಯಲ್ ಪರ್ಚೇಸ್ಡ್ ಐತಿ, ಲೇಬರ್, ಪ್ಲಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್, ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಅಟ್ ಎಂಡ್, ಪ್ಲಾಂಟ್ ಆನ್ ಹ್ಯಾಂಡ್ ಅಟ್ ಎಂಡ್, ವೇಜಸ್ ಔಟ್ಸ್ಟ್ಯಾಂಡಿಂಗ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್, ವರ್ಕ್ ಅನ್ಸರ್ಟಿಫೈಡ್, ಕ್ಯಾಶ್ ರಿಸೀವ್ಡ್ ಅಂತ ಇಷ್ಟು ಕೊಟ್ಟಾರ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಕಾಂಟ್ರಾಕ್ಟ್ ಅಕೌಂಟ್ ಅಂತ ಇದು ಹಾಕೊಂಡು ಪರ್ಟಿಕ್ಯುಲರ್ ಅಮೌಂಟ್ ಅಂತ ಹಾಕೋರಿ. ಒಂದು ಅಮೌಂಟ್ ಕಾಲಮ್ ಆದರೂ ಹಾಕ್ರಿ, ಎರಡಾದರೂ ಹಾಕ್ರಿ ನೀವು ಆಸ್ ಪರ್ ಯುವರ್ ಕನ್ವೀನಿಯನ್ಸ್. ಫಸ್ಟ್ ಏನೈತಿ ಫಾರ್ಮೆಟ್ ಪ್ರಕಾರ ಹೋಗ್ರಿ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಮೆಟೀರಿಯಲ್ಸ್ ಪರ್ಚೇಸ್ಡ್ ಅಂತ ಐತಿ. ಮೆಟೀರಿಯಲ್ಸ್ ಏನು ಕೊಟ್ಟರು ನಾವು ಏನು ತಗೋತೀವಿ, ಡೆಬಿಟ್ ಸೈಡ್ ತಗೋತೀವಿ. ಮೆಟೀರಿಯಲ್ಸ್ ಎಷ್ಟು ಕೊಟ್ಟಾರ ಅವರು, ಪರ್ಚೇಸ್ 3,60,000 ಬೈ materials purchased 3,60,000. ನೆಕ್ಸ್ಟ್ ಏನೈತಿ ಲೇಬರ್, ಅದನ್ನು ನಾವು ಡೆಬಿಟ್ ಸೈಡ್ ತಗೋತೀವಿ. ಬೈ ಫಾರ್ಮೆಟ್ ಬೈ ಹ್ಯಾಟ್ ಹಾಕೋ ತನಕ ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಎಷ್ಟೈತಿ ಲೇಬರು ಆ್ಯಂಡ್ ಮೋರ್ ಓವರ್ ಅದಕ್ಕೆ ಇಲ್ಲೇನಾದರೂ ಐಟಮ್ಸ್ ಕೊಟ್ಟರೆ ಅದಕ್ಕೆ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಆಯ್ತು ಅಂತ ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಲೇಬರ್ ಎಷ್ಟೈತಿ 4,50,000. ಇದಕ್ಕೆ
ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾರ, ಇದು ಕೊಟ್ಟಾರ. ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಏನೈತಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಲೇಬರ್, ವೇಜಸ್ ಆರ್ ಡೈರೆಕ್ಟ್ ವೇಜಸ್ ಎಲ್ಲ ಒಂದೈತಿ. ಎಷ್ಟೈತಿ 45,000ಗೆ ಔಟ್ಸ್ಟ್ಯಾಂಡಿಂಗ್ 27,000. ಸೊ ಲೇಬರ್ 45,000 ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಮಾಡಿದ್ರೆ 27,000 ಆ್ಯಡ್ ಮಾಡಿ ಔಟರ್ ಕಾಲಮ್ ಹಚ್ಚಿದ್ರೆ ಮುಗೀತು. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ? ಸಾರಿ, ಇಲ್ಲಿ ಒಂದು ಐಟಮ್ ಮಿಸ್ ಮಾಡಿವಿ ನಾವು. ಮಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ಸ್ಟೋರ್, ಇಲ್ಲೊಂದು ಐಟಮ್ ಮಿಸ್ ಮಾಡಿದ್ವಿ. ಎಷ್ಟು? 45,000. ನೆಕ್ಸ್ಟ್ ಇರೋದು ಅಮೌಂಟು 1 lakh. ಇವಾಗ ಫಸ್ಟ್ ಇದನ್ನು ಹಚ್ಕೊಂಡಂತ ಮೆಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ಸ್ಟೋರ್ 45,000 ಐತಿ. ಬಾಯ್ ಅಂತ ಹಚ್ಕೊಡಿ, ಹಚ್ಕೊಂಡು 45,000. ಔಟರ್ ಕಾಲಮ್, ಯಾಕಂದ್ರೆ ಅದಕ್ಕೆ ಯಾವುದು ಔಟ್ಸ್ಟ್ಯಾಂಡಿಂಗ್ ಏನು ಕೊಟ್ಟಿಲ್ಲ. 45,000. ನೆಕ್ಸ್ಟ್ ಲೇಬರ್ದು ಐತಿ. ಸೊ ನಾನು ಮಿಸ್ಟೇಕ್ ಮಾಡಿ ಒಂದು ಐಟಮ್ ಹಾರಿಸಿದ್ದೆ. ಲೇಬರ್ 1,35,000 ಪ್ಲಸ್ 27,000. 1,35,000 ಪ್ಲಸ್ 27,000 ಆ್ಯಡ್ ಮಾಡಿ ಹೊರಗೆ ಹಚ್ಚಬೇಕು. ಮಾಡಿದರೆ 1,62,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ಲಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ 1,80,000 ಐತಿ. ಇದನ್ನು ತಗೋತೀವಿ. ಒಮ್ಮೆ ನೀವು ಫಾರ್ಮೆಟ್ ಬೈ ಹ್ಯಾಟ್ ಹಾಕಿದ್ರೆ ನಿಮ್ಗೆ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಬರ್ತಾವಂತ ಗೊತ್ತಾಗುತ್ತೆ. ಬಾಯಿಂದ ಹಚ್ಕೊಂಡು 1,80,000. ಅದಕ್ಕೇನು ಔಟ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಡೈರೆಕ್ಟ್ ಹೊರಗಿಸ್ತೀನಿ. ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತಿ. ಎಷ್ಟು? 90,000. ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾರಿಲ್ಲಿ 36,000. ನಾ ಮಾರ್ಕ್ ಮಾಡಿ ಇಟ್ಕೊಂಡು ಮತ್ತೆ ನೆನಪು ಹಾರಿ ನಾನು ಆ್ಯಡ್ ಮಾಡಲಾರ್ದು ಹೋದ್ರೆ ಮಿಸ್ಟೇಕ್ ಆಗುತ್ತಂತ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ 90,000 ಪ್ಲಸ್ ಔಟ್ಸ್ಟ್ಯಾಂಡಿಂಗ್ 36,000. 90,000 outstanding expenses 36,000 add ಮಾಡಿದ್ರೆ 90,000 plus 36,000 ಮಾಡಿದ್ರೆ 1 lakh 26,000 ಅಂತ ಬರುತ್ತೆ. ನೆಕ್ಸ್ಟ್ ಏನೈತಿ? ಎಸ್ಟಾಬ್ಲಿಷ್ಮೆಂಟ್ ಚಾರ್ಜ್ ಎಷ್ಟು ಕೊಟ್ಟಾರ? 22,500. 22,500 ಐತಿ. ನೆಕ್ಸ್ಟ್ ಮೆಟೀರಿಯಲ್ಸ್ ಅಟ್ ದಿ ಎಂಡ್. ಇವೇನು ಎಂಡ್ ಅಂತದವಲ್ಲ, ಇವನ್ನ ಕ್ರೆಡಿಟ್ ಸೈಡ್ ತಗೋತೀವಿ. ಸೊ ನೆಕ್ಸ್ಟ್ ಪ್ಲಾನ್ಸ್ ಆನ್ ಹ್ಯಾಂಡ್ ಅಟ್ ಎಂಡ್, ಅದು ಈ ಕಡೆ. ವರ್ಕ್ ಆನ್ ಸರ್ಟಿಫೈಡ್ ಅದು ಕ್ರೆಡಿಟ್ ಕಡೆ. ಕ್ಯಾಶ್ ರಿಸೀವ್ಡ್ ಅದು ಇಲ್ಲಿ ಕ್ರೆಡಿಟ್ ಕಡೆ. ಇವಾಗ ಡೆಬಿಟ್ ಸೈಡ್ ಐಟಮ್ಸ್ ಮುಗಿತು. ಇವಾಗ ಕ್ರೆಡಿಟ್ದಾಗ ಫಸ್ಟ್ ಫಾರ್ಮ್ಯಾಟ್ ಪ್ರಕಾರ ಹೋದ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತಗೋತೀವಿ. ಗೋ ವಿತ್ ದಿ ಫಾರ್ಮ್ಯಾಟ್, ಇಟ್ ವಿಲ್ ಬಿ ಈಸಿ. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಚ್ಕೋತೀವಿ.
ಇನ್ ಪ್ರೋಗ್ರೆಸ್ ಅಂತ ಹಚ್ಕೊಂಡು ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಕ್ಯಾಶ್ ಕ್ವಶನ್ಗೆ ಕ್ಯಾಶ್ ರಿಸೀವ್ಡ್ ಅಂತ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಕ್ಯಾಶ್ ರಿಸೀವ್ಡ್, ಇದು ಕ್ಯಾಶ್ ರಿಸೀವ್ಡ್ ಅಂತ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಾರ? 9 lakh. ಅದರ ಜೊತೆ ಒಂದು ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ ಇಂಟು 80%. ಅದನ್ನು ಪರ್ಸೆಂಟೇಜ್ ಮಾಡ್ಕೊಂಡ್ರೆ ನಮ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಇಂದ ಜಸ್ಟ್ ಅಮೌಂಟ್ ಸಿಗ್ತೈತಿ. ಹೊರಗಿನ ಕಾಲಮ್ಗೆ ಹಚ್ಚಬೇಡ್ರಿ, ಅದ್ರದ್ದು ಏನು ಕ್ಯಾಲ್ಕುಲೇಷನ್ ಐತಿ. ಸೊ ಅದನ್ನು ನಾವು ಏನು ಪರ್ಸೆಂಟೇಜ್ ಹೆಂಗೆ ಮಾಡ್ಬೇಕಂದ್ರೆ 100/80 ಅಂತ ತಗೋತೀವಿ. ಡೈರೆಕ್ಟ್ 80% ಮಾಡ್ಕೊಂಗಿಲ್ಲ. ಅಂದ್ರೆ 100%ದಾಗ ಫಸ್ಟ್ ಕ್ಯಾಲ್ಕುಲೇಟರ್ 9 lakh ಇಂಟು 100/80 ಮಾಡಿದರೆ 11,25,000. ಉಲ್ಟಾ ತಗೋರಿ ಅದನ್ನು. ಓಕೆ, 80% ಮಾಡ್ಕೋಬೇಡ್ರಿ, 100/80 ಮಾಡ್ಕೋರಿ. ಓಕೆ, 100%ದಾಗ 80% ಅಷ್ಟೇ ವರ್ಕ್ ಸರ್ಟಿಫೈಡ್ ಆಗೈತಿ ಅಂತ ಅರ್ಥ. ನೆಕ್ಸ್ಟ್ ಅನ್ಸರ್ಟಿಫೈಡ್ ಏನೈತಿ? ಅದನ್ನು ಆ್ಯಡ್ ಮಾಡಬೇಕು. ವರ್ಕ್ ಅನ್ಸರ್ಟಿಫೈಡ್ ಎಷ್ಟೈತಿ? 2,25,000. ಎರಡು ಆ್ಯಡ್ ಮಾಡಿ ಹೊರಗೆ ಹಚ್ಚಿದ್ರೆ ಮುಗೀತು. ಪ್ಲಸ್ 11,47,500 ಆಯ್ತಾ? ನೆಕ್ಸ್ಟ್ ಅಬ್ನಾರ್ಮಲ್ ಲಾಸು, ಪ್ಲಾಂಟ್ ಅಟ್ ಇವು ಏನೇನು ಅಬ್ನಾರ್ಮಲ್ ಲಾಸು, ಮೆಟೀರಿಯಲ್ ಲಾಸ್ಟ್, ಪ್ಲಾಂಟ್ ಲಾಸ್ಟ್ ಏನ್ರಿದ್ರೆ ನೋಡ್ಬೇಕು. ಆಮೇಲೆ ರಿಟರ್ನ್ ಐಟಮ್ಸ್, ಆಮೇಲೆ ಕ್ಲೋಸಿಂಗ್ ವ್ಯಾಲ್ಯೂ. ಲಾಸ್ ಅನ್ನೋ ಶಬ್ದ ಅದಾವ ಕ್ವಶನ್ಯಾಗ? ಇಲ್ಲ. ನೆಕ್ಸ್ಟ್ ಏನು ಹೇಳ್ಯಾರ? ರಿಟರ್ನ್ ಎಂಡ್ ಅಂತ ಕ್ಲೋಸಿಂಗ್ ವ್ಯಾಲ್ಯೂ ಅದಾವು. ರಿಟರ್ನು ಕೊಟ್ಟಿಲ್ಲ, ಲಾಸು ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಏನೈತಿ? ಎಂಡ್ ಕ್ಲೋಸಿಂಗ್ ವ್ಯಾಲ್ಯೂ ಏನೈತಿ ಕೊಟ್ಟಾರ, ಅದನ್ನು ತಗೋತೀವಿ. ಇವಾಗ ಮೆಟೀರಿಯಲ್ಸ್ at the end of materials on hand at the end. $9,000. Next materials on next plant on hand at the end 1,35,000. $1,35,000. $1,35,000. 11,25,000 plus 2,25,000 will be 13,50,000. Okay. Next materials at the end and plants at the end. ಇಷ್ಟಾಯಿತು. ಮತ್ತೇನಾದರೂ ಐಟಮ್ಸ್ ಉಳಿದಾವ ನೋಡ್ಕೋಬೇಕು, ಚೆಕ್ ಮಾಡ್ಕೊರಿ. ಇನ್ನೊಂದು ಐಟಮ್ ಮಿಸ್ ಆಗಿತ್ತು, ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್. ಇದೊಂದು ಐಟಮ್ ಮಿಸ್ ಆಗಿತ್ತು. ಸೊ ಇದನ್ನು ರಿಟರ್ನ್ ಅಂತ ಏನಿದ್ರು ಅದು ಕ್ರೆಡಿಟ್ ಕಡೆ ಹಚ್ಕೋತೀವಿ. ಸೇಮ್ ಅಮೌಂಟ್ 22,500. ಆಮೇಲೆ ಮತ್ತೆ ಯಾವ ಐಟಮ್ಸ್ ಅದಾವ ಚೆಕ್ ಮಾಡ್ಕೊರಿ. ಪ್ಲಾಂಟ್ ಆನ್ ಆ್ಯಂಡ್ ವೇಜಸ್ ತೊಗೊಂಡಿವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ವರ್ಕ್ ಆನ್ ಸರ್ಟಿಫೈಡ್ ತೊಗೊಂಡಿವಿ, ಕ್ಯಾಶ್ ರಿಸಿಪ್ಟ್ ಎಲ್ಲ ಆಯಿತು. ಸೊ ಇವಾಗ ಟೋಟಲ್ ಮಾಡ್ಕೋಬೇಕು. ಯಾವ ಕಡೆ ಜಾಸ್ತಿ ಐತಿ? ಮೇ ಬಿ ಕ್ರೆಡಿಟ್ ಕಡೆ ಜಾಸ್ತಿ ಐತಿ. 13 lakh plus 9,000 plus 1,35,000 plus 22,500 ಮಾಡಿದರೆ 15,16,500 ಬರುತ್ತೆ. ಸೊ ಎರಡು ಕಡೆ ಅದನ್ನು ಹಚ್ಕೋತೀವಿ, ಆಮೇಲೆ ಕಮ್ಮಿ ಇದ್ದಿದ್ದ ಕಡೆ ಮೈನಸ್ ಮಾಡ್ಕೋತೀವಿ ಅಷ್ಟೆ.
15,16,500 ಇದ್ರೊಳಗೆ ಈ 15,16,000 ಈ ಮೇಲೆ ಇರೋ ಅಮೌಂಟ್ ಎಲ್ಲ ಮೈನಸ್ ಮಾಡ್ಕೊಂಡ್ರೆ ಪ್ಲಸ್ 3,60,000 minus 45,000 minus 1,62,000 minus 1,80,000 minus 1,26,000 minus 22,500 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ 66,21,000 ಆನ್ಸರ್ ಬರುತ್ತೆ. ಬಂದ ಆನ್ಸರ್ ನಮ್ದು by notional profit carried on ಅಂತ ಹಚ್ಕೋತೀವಿ. ಓಕೆ, ಮತ್ತೆ ಇವಾಗ ಏನು ಮಾಡಬೇಕು? ಓಕೆ, ಬಂದ ಆನ್ಸರ್ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಆನ್ ಆಗಿರ್ತದಲ್ಲ. ಇವಾಗ ನೆಕ್ಸ್ಟ್ ಅದನ್ನ ಕ್ರೆಡಿಟ್ ಕಡೆ ಹಾಕೊಂಡು ಬ್ರಾಡ್ ಡೌನ್ ಅಂತ ತಗೋತೀವಿ. ಈ ಸೈಡ್ ಎಲ್ಲ 2 ಅಂತ ಹಚ್ಚಿರಿ. ನೆಕ್ಸ್ಟ್ ಆ ಅಮೌಂಟನ್ನು 6,21,000 ಈ ಕಡೆ ತೊಗೊಂಬಂದ್ರೆ ನೋಷನಲ್ ಪ್ರಾಫಿಟ್ ಬ್ರಾಡರ್ ಮಾಡ್ಕೋತೀವಿ. ಎಷ್ಟೈತಿ? 6,21,000 ಬ್ರಾಡೌನ್ ಆಗುತ್ತೆ. ಅದನ್ನು ಎರಡು ಕಡೆ ಟೋಟಲ್ ಹಚ್ತೀವಿ. 6,21,000 ಎರಡು ಕಡೆ ಹಚ್ಕೊಂಡು 6,21,000 ಅದನ್ನ ಓಕೆ. ಇವಾಗ ಮೈನಸ್ ಮಾಡ್ಕೊಕ ಒಂದು ಅಮೌಂಟ್ ಬೇಕು. ಅದನ್ನ ಅಮೌಂಟ್ ಕಂಡು ಹಿಡ್ಕೊಕ ನಾವು ಫಾರ್ಮುಲಾನ ಹಾಕೋತೀವಿ. ಅಮೌಂಟ್ ಟ್ರಾನ್ಸ್ಫರ್ 5 ಮಾರ್ಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಥರ ಮಾಡ್ಕೊಂಡು ಹಚ್ಬೇಕು. P&L ಅಕೌಂಟ್ ಅಂತ ತೊಗೊಂಡ್ರೆ ಫಸ್ಟ್ನಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಷ್ಟೈತಿ? 22,50,000. ನಮ್ಮದು ವರ್ಕ್ ಸರ್ಟಿಫೈಡ್ ಕ್ಯಾಶ್ ರಿಸೀವ್ಡ್ ಎಷ್ಟೈತಿ? 9 lakh. ಅಂದರೆ 22,50,000 ನಮ್ಮದು ಕಾಂಟ್ರಾಕ್ಟ್ ಪ್ರೈಸ್ ಐತಿ. ಬಟ್ 50,000ನ 90 lakh ನಾವು ರಿಸೀವ್ ಮಾಡೀವಿ. ಅಂದ್ರೆ ವರ್ಕ್ ನಮ್ಮದು 50%ಗಿಂತ ಅಬವ್ ಐತಿ. ಓಕೆ, ಇದರ ಫಾರ್ಮುಲಾ ನಾವು ಹೆಂಗೆ ಕಂಡು ಹಿಡ್ಕೋಬೇಕಂದ್ರೆ ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ನ ಚೆಕ್ ಮಾಡ್ಕೋತೀವಿ. ಎಷ್ಟೈತಿ? 22,50,000. 22,50,000 ನಮ್ಮದು ಕಾಂಟ್ರಾಕ್ಟ್ ಪ್ರೈಸ್ ಐತಿ. ಬಟ್ ನಮ್ಮದು ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಸರ್ಟಿಫೈಡ್ ಆಗೈತಿ ಚೆಕ್ ಮಾಡ್ಕೋಬೇಕು. ವರ್ಕ್ ಇನ್ ಪ್ರೋಗ್ರೆಸ್ದಾಗ ನಮ್ಮದು ಅಮೌಂಟ್ ಎಷ್ಟೈತಿ? 13,50,000 ಐತಿ. ಅಂದ್ರೆ ನಾವು 22,50,000ನ ಹಾಫ್ ಮಾಡಿದ್ರೆ ನಮ್ಗೆ 11,50,000 ಬರುತ್ತೆ. ಅದಕ್ಕಿಂತ ಜಾಸ್ತಿ ಇಲ್ಲಿ ಅಮೌಂಟ್ ಐತಿ. ಅಂದ್ರೆ ನಮ್ದು 50%ಗಿಂತ ಜಾಸ್ತಿ 75%ಗಿಂತ ಒಳಗೆ ವರ್ಕ್ ಸರ್ಟಿಫೈಡ್ ಆಗೈತಿ ಅಂತ ಅರ್ಥ. ಸೊ ಹಂಗಾದಾಗ ನಾವು ಈ ಫಾರ್ಮುಲಾನ 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು percentage of cash received has. Okay, into ಇವಾಗ 2/3 into notional profit ನಾವು ಕಂಡು ಹಿಡ್ಕೊಂಡಿರೋದು ಎಷ್ಟೈತಿ? 6,21,000 ಇಂಟು ಪರ್ಸೆಂಟೇಜ್. ಆ ಕ್ಯಾಶ್ ರಿಸೀವ್ಡ್ ಮುಂದೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ ಅದು 80% ಅಂತ ತಗೋತೀವಿ. 80% ಮಾಡಿದ್ರೆ
6,21,000ಗೆ ಇಂಟು 2/3 ಮಾಡಿದರೆ 4,14,000 ಅದಕ್ಕೆ ಬಂದ ಆನ್ಸರಿಗೆ 80% ಮಾಡ್ಕೊಂಡ್ರೆ 3,31,200 ಬರುತ್ತೆ. ಇದನ್ನು ಇಲ್ಲಿ P&L ಅಕೌಂಟ್ ಅಂತ ತಗೋತೀವಿ. ಬೈ P&L ಅಕೌಂಟ್ ಅಂತ ತಗೊಂಡು ಅಮೌಂಟ್ ಎಷ್ಟೈತದ 3,31,200 ಹಚ್ಕೋತೀವಿ. ಇವಾಗ ಈ 6,21,000ದಾಗ ಈ 3,31,000 ಲೆಸ್ ಮಾಡಿದ್ರೆ ನಮ್ಗೆ ಆನ್ಸರ್ 2,89,800 ಬರುತ್ತೆ. ಬಂದ ಆನ್ಸರ್ ನಮ್ದು ಬೈ ರಿಸರ್ವ್ ಅಂತ ಹಚ್ಕೋತೀವಿ. ಇವಾಗ ಇದು ಏನಾಯ್ತು, ಕಾಂಟ್ರಾಕ್ಟ್ ಅಕೌಂಟ್ ಮುಗೀತು. ಇವಾಗ ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ನೋಡ್ಕೋತೀವಿ. ಬ್ಯಾಲೆನ್ಸ್ ಶೀಟ್ ಅಂತ ಹಚ್ಕೊಂಡು ಲಯಬಿಲಿಟೀಸ್ ಅಮೌಂಟ್ ಅಸೆಟ್ ಅಮೌಂಟ್. ಓಕೆ, ಇವಾಗ ಫಸ್ಟ್ ಈ ಕಡೆ ಏನೇನು ಹಚ್ಕೋತೀವಿ ಒಮ್ಮೆ ಫಾರ್ಮ್ಯಾಟ್ನ ಚೆಕ್ ಮಾಡ್ಕೊರಿ. ಲಯಬಿಲಿಟಿ ಕಡೆ ಶೇರ್ ಕ್ಯಾಪಿಟಲ್ ಬಂದ್ರೆ, ಕ್ರೆಡಿಟರ್ಸ್ ಬಂದ್ರೆ, P&L ಅಕೌಂಟ್ P&L ಅಕೌಂಟ್ ನಾವು ಕಂಡು ಹಿಡ್ಕೊಂಡಿವಿ, ಅದನ್ನ ಹಚ್ಕೋತೀವಿ. ಅದಕ್ಕೆ ಏನಾದರೂ ಅಬ್ನಾರ್ಮಲ್ ಲಾಸ್ ಇದ್ರೆ ಲೆಸ್ ಮಾಡ್ಕೊಂಡು ಹಚ್ಕೋತೀವಿ. ಕ್ವಶನ್ಯಾಗ ಅಬ್ನಾರ್ಮಲ್ ಲಾಸ್ ಎಲ್ಲಿ ಬಂದಿಲ್ಲ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ವೇಜಸ್, ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಾರ ಹಚ್ಕೋತೀವಿ. ನೆಕ್ಸ್ಟ್ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಏನಾರ ಇದ್ರೆ ತಗೋತೀವಿ. ನೆಕ್ಸ್ಟ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್, ಪ್ಲಾಂಟ್ ಅಟ್ ಎಂಡ್ ಇದ್ರ ತಗೋತೀವಿ. ಅದಕ್ಕೆ ನೆಕ್ಸ್ಟ್ ಲೆಸ್ ಕ್ಯಾಶ್ ರಿಸೀವ್ಡ್, ಲೆಸ್ ರಿಸರ್ವ್ಸ್ ಇದ್ರೆ ತಗೋತೀವಿ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಟೆಲಿಯಬೇಕು. ಬ್ಯಾಲೆನ್ಸ್ ಶೀಟ್ ಇವಾಗ ಫಸ್ಟ್ ಶೇರ್ ಕ್ಯಾಪಿಟಲ್ ಇಲ್ಲ, ಕ್ರೆಡಿಟರ್ಸ್ ಇಲ್ಲ, ಸೊ P&L ಅಕೌಂಟ್ ಐತಿ. P&L ಅಕೌಂಟ್ ಎಷ್ಟೈತಿ, ಡೈರೆಕ್ಟ್ ಹಸ್ತಿ 3,31,200. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಮತ್ತೇನಿಲ್ಲ, ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಾರ ಕ್ವಶನ್ಯಾಗ. 2 ಐಟಮ್ಸ್ ಔಟ್ಸ್ಟ್ಯಾಂಡಿಂಗ್ ಅದಾವು, ಅವ್ನ ಹಚ್ಕೋತೀವಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 27,000. Outstanding wages 27,000. Next outstanding expenses ಐತಿ 36,000. yes 36,000 ಐತಿ. $36,000. ಮತ್ತೆ ಈ ಕಡೆ ಐಟಮ್ಸ್ ಎಲ್ಲ ಮುಗಿದು ಇವಾಗ ಈ ಕಡೆ ಮೆಟೀರಿಯಲ್ಸ್ ರಿಟರ್ನ್ ಏನಾರ ಐತೆ ಚೆಕ್ ಮಾಡ್ಕೋಬೇಕು. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಕೊಟ್ಟಾರ ಕ್ವಶನ್ಯಾಗ. ಆಗಲ್ಲ ಅದನ್ನ ಮಿಸ್ ಮಾಡಿದ್ವಿ. ಎಷ್ಟೈತಿ 45,000. ಸಾರಿ, ಮೆಟೀರಿಯಲ್ಸ್ ರಿಟರ್ನ್ ಎಲ್ಲಿದೆ ಅದು 22,500. 22,500. ನೆಕ್ಸ್ಟ್ ಪ್ಲಾಂಟ್ ಆನ್ ಹ್ಯಾಂಡ್, ಮೆಟೀರಿಯಲ್ ಆನ್ ಹ್ಯಾಂಡ್ ಇವೇನ್ರಿದ್ರೆ ತಗೋತೀವಿ. ಎಂಡಿಗೆ ಏನಾರ ಐಟಮ್ಸ್ ಇರ್ತಾವಲ್ಲ ಅವು ಇಲ್ಲಿದೆ. ಪ್ಲಾಂಟ್ ಅಟ್ ದಿ ಎಂಡ್ 1,35,000. ಮೆಟೀರಿಯಲ್ಸ್ ಆನ್ ಎಂಡ್ ಆರ್ ಹ್ಯಾಂಡ್ 9,000 ಐತಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ 9 lakh ಐತಿ, ಅದನ್ನು ಲೆಸ್ ಮಾಡ್ಕೋತೀವಿ. ಆಮೇಲೆ ರಿಸರ್ವ್ನ ಲೆಸ್ ಮಾಡ್ಕೋತೀವಿ.
ಇದನ್ನ ಒಳಗೆ ಹಚ್ಕೋತೀವಿ. ಒನ್ ಲ್ಯಾಕ್ ಸಾರಿ ಮೆಟೀರಿಯಲ್ ಎಷ್ಟಿದೆ ಅದು 1,35,000 ಇದು 9,000. ಇವಾಗ ಕ್ಯಾಶ್ ರಿಸೀವ್ಡು ಮತ್ತು ರಿಸರ್ವ್ನ ಲೆಸ್ ಮಾಡ್ಕೋಕ ಫಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟ್ನ ಹಚ್ಕೋತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟು 13,50,000 ನಾವು ಕಂಡು ಹಿಡ್ಕೊಂಡಿರ್ತೀವಲ್ಲ ಇಲ್ಲಿ ಮಾಡಿ 13,50,000 13,50,000. ನೆಕ್ಸ್ಟ್ ಇದಕ್ಕೆ ಲೆಸ್ ಕ್ಯಾಶ್ ರಿಸೀವ್ಡ್ ಕ್ವಶನ್ ಕೊಟ್ಟಿರ್ತಾರೆ 9 ಲ್ಯಾಕ್ ಐತೆ ನೋಡ್ರಿ. ಅದನ್ನ ತಗೋತೀವಿ. ನೆಕ್ಸ್ಟ್ ರಿಸರ್ವ್ ನಾವು ಕಂಡು ಹಿಡ್ಕೊಂಡಿರೋದು ಇಲ್ಲಿ ಎಷ್ಟೈತಿ 2,89,800. ಅದನ್ನು ಲೆಸ್ ಮಾಡ್ಕೋತೀವಿ. ರಿಸರ್ವ್ಸ್ ಈ 13,50,000 9 ಲ್ಯಾಕ್ ಮತ್ತು 2,89,800 ಲೆಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 13,50,000 ಮೈನಸ್ 9 ಲ್ಯಾಕ್ ಮೈನಸ್ 2,89,800 ಮಾಡಿದರೆ 1,60,200 ಬರುತ್ತೆ. ಇವಾಗ ಟ್ಯಾಲಿ ಆಗುತ್ತೆ ಎಲ್ಲ ಚೆಕ್ ಮಾಡ್ಕೋಬೇಕು. ಪ್ಲಸ್ 9,000 ಪ್ಲಸ್ 5,000 22,500 ಮಾಡಿದರೆ 2,26,700. ಬ್ಯಾಲೆನ್ಸ್ ಶೀಟ್ ತನಕ ಏನು ಕೊಡೋದಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಬಿಕಾಸ್ ಇದು 15 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳ್ದಂಗೆ ಆಗುತ್ತೆ, ನಿಮ್ಗೆ ಟೈಮ್ ಇರಲ್ಲ. ಸೊ ಸಿಂಪಲ್ ಕೇಳ್ತಾರೆ. ಈ ಪ್ರಾಬ್ಲಮ್ ಸಿಂಪಲ್ ಐತಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಮಾಡಿದ್ರೆ 31,200 27,000. ಸೊ ಟ್ಯಾಲಿ ಆಗಲಿಲ್ಲ, ಏನೋ ಮಿಸ್ಟೇಕ್ ಆಗಿದೆ. ಡಿಫ್ರೆನ್ಸ್ ತೋರಿಸಾಗ್ತಿ ಅಮೌಂಟು. ಇಟ್ಸ್ ಓಕೆ. ಬಟ್ ಬ್ಯಾಲೆನ್ಸ್ ಶೀಟ್ ತನಕ ಏನು ಕೇಳೋದಿಲ್ಲ. ಇದನ್ನ ಕಾಂಟ್ರಾಕ್ಟ್ ಅಕೌಂಟ್ನ ಫಾರ್ಮೆಟ್ ನೋಡ್ಕೋರಿ. ಪ್ರಾಪರ್ ಫಾರ್ಮೆಟ್ ಸ್ಟಡಿ ಮಾಡಿದ್ರೆ ನಿಮ್ಗೆ ಎಲ್ಲಿ ಏನು ಹಚ್ಕೋಬೇಕನ್ನಂತ ಗೊತ್ತಾಗುತ್ತೆ. ಸೇಮ್ ಲಾಸ್ಟ್ ಇಯರ್ನು ಕೇಳಿದ್ರು, ಬಟ್ ಅಲ್ಲೇನು ಕೇಳಿದ್ರು ಕಾಂಟ್ರಾಕ್ಟಿವ್ ಪೇಡ್. ಇಲ್ಲಿ ಕ್ಯಾಶ್ ರಿಸೀವ್ಡ್ದಾಗ ಕಾಂಟ್ರಾಕ್ಟರ್ ರಿಸೀವ್ಡ್ ಬದಲಿ ಕಾಂಟ್ರಾಕ್ಟಿ ರಿಸೀವ್ಡ್ ಅಂತ ಕೇಳಿದ್ರು. ಸೊ ಅಲ್ಲೇ ನಮ್ಮದು ಮಿಸ್ಟೇಕ್ ಆಗಿತ್ತು. ಸೊ ನೀವು ಅದನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಂಟ್ರಾಕ್ಟ್ರಿ ಏನಾದರೂ ರಿಸೀವ್ಡ್ ಅಂತ ಏನಾರು ಇತ್ತಂದ್ರೆ 100ದಾಗ ಅದನ್ನು ಮೈನಸ್ ಮಾಡಿ ಬಂದ ಅಮೌಂಟಿಗೆ ಪರ್ಸೆಂಟೇಜ್ನ ಹಚ್ಕೋರಿ. ಇದನ್ನು ಇಲ್ಲೇ ಡೈರೆಕ್ಟ್ ಏನು ಕೊಟ್ಟಾರ ಅವರು 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಕೊಟ್ಟಾರೆ. ಸೊ ನಾವು ಡೈರೆಕ್ಟ್ 100/80 ತಗೋತೀವಿ. ಒಂದು ವೇಳೆ ಕಾಂಟ್ರಾಕ್ಟಿ ಅಂತ ಏನಾರು ಕೊಟ್ಟರೆ ಸೊ ಅದನ್ನು 18 ಇವಾಗ 18 ಕಾಂಟ್ರಾಕ್ಟಿ ರಿಸೀವ್ಡ್ ಅಂತ ಏನೋ ಕೊಟ್ಟಿದ್ರೆ ಸೊ ಅದನ್ನು 100 ಮೈನಸ್ 80 ಮಾಡಿದ್ರೆ 20 ಬರುತ್ತೆ. ಅವಾಗ ಆ 20ನ ನಾವು ಡಿವೈಡ್ ಮಾಡ್ತೀವಿ, 100/20 ಅಂತ ತಗೋತೀವಿ. ಓಕೆ, ಥ್ಯಾಂಕ್ ಯು.